ಮೈಸೂರಿನ ಕೋಮು ಸೂಕ್ಷ್ಮ ಪ್ರದೇಶವಾಗಿರುವಂತಹ ಕ್ಯಾತಮಾರನಹಳ್ಳಿಯ ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆ ಓಪನ್ಗೆ ಡಿಸಿ ಕೊಟ್ಟಿರುವಂತಹ ಆದೇಶವನ್ನು ಖಂಡಿಸ್ತಾ ಇದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಡಿಸಿ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಮು ಸಂಘರ್ಷ ಆಗತ್ತೆ ಅಂತ ಪೊಲೀಸ್ ಆಯುಕ್ತರೇ ವರದಿಯನ್ನು ಕೊಟ್ಟಿದ್ದಾರೆ. ಆದರೂ ಡಿಸಿ ಹೇಗೆ ಆದೇಶವನ್ನು ಮಾಡಿದ್ರು? ಮದ್ರಾಸದಲ್ಲಿ ಕಲ್ಲು ಹೊಡೆಯೋದನ್ನು ಕಲಿಸ್ತಾರೆ 4 ರಿಂದ 5 ಮುಸ್ಲಿಂ ಮನೆಗಳಿಗೆ, ಅದಕ್ಕೊಂದು ಮದ್ರಾಸ ಬೇಕಾ ಅಂತ ಇವ್ರ ಪ್ರಶ್ನೆ. ಮೈಸೂರಿನ ಶಾಂತಿ ಸುವ್ಯವಸ್ಥೆ ಅನ್ನೋದು ಡಿಸಿಗೆ ಬೇಕಾಗಿಲ್ವಾ? ಕ್ಯಾತಮಾರನಹಳ್ಳಿಯಲ್ಲಿ ಏನಾದರೂ ಗಲಾಟೆ ಆದರೆ ಅದಕ್ಕೆ ನೇರ ಹೊಣೆಗಾರರು ಹಾಗೂ ಜವಾಬ್ದಾರಿ ಡಿಸಿ ಹೆಗಲಿಗೆ ಹೊತ್ಕೊಳ್ಬೇಕಾಗತ್ತೆ. ಡಿಸಿ ತಮ್ಮ ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಕೂಡ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ನಾನು ಸಂಸದನಾಗಿದ್ದಂಥ ಸಂದರ್ಭದಲ್ಲಿ 2015ರಲ್ಲಿ ಇದೇ ಕ್ಯಾತಮಾರನಹಳ್ಳಿಯ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದು ರಾಜನ ಹತ್ಯೆ ಆಯಿತು. ಆ 2015ರಲ್ಲಿ ರಾಜು ಹತ್ಯೆ ಆದಾಗ ನಾನು ಖುದ್ದಾಗಿ ಸ್ಥಳಕ್ಕೆ ಹೋಗಿ ಅಲ್ಲಿ ನಿಂತು ಸ್ಥಳೀಯರ ಜೊತೆ ಸೇರಿ ಆ ಮಸೀದಿನ ಮುಚ್ಚಿಸಿದ್ದೆ. ಇವತ್ತು ನಾನು ಸಂಸದನಿಲ್ಲ, 9 ವರ್ಷಗಳ ನಂತರ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಇವತ್ತು ಮಸೀದಿಯನ್ನು ತೆರೆಯುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಪೊಲೀಸ್ ಇಲಾಖೆ, ಅದು ಪೊಲೀಸ್ ಕಮಿಷನರು ಭಾಳ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ಮಸೀದಿಯನ್ನು ತೆರೀತು ಅಂತಂದರೆ ಅದು ಮದ್ರಸಾ ಹೆಸರಿನಲ್ಲಿ ತರಲಿ, ಏನೇ ತರಲಿ, ಚಟುವಟಿಕೆ ಒಂದೇ ನಡೆಯುತ್ತೆ. ಈ ಹಿಂದೆನೂ ಕೂಡ ಮದ್ರಸಾ ಅಂತ ಹೇಳ್ಕೊಂಡೆ ಅದು ಮಸೀದಿ ಮಾಡ್ಕೊಂಡಿದ್ರು. ಹಾಗಾಗಿ ಪೊಲೀಸರು ಒಂದು ವೇಳೆ ಇದನ್ನು ತೆರೆದ್ರೆ ಕೋಮು ಸಂಘರ್ಷಕ್ಕೆ ದಾರಿ ಆಗುತ್ತೆ ಅಂತೇಳಿ ವರದಿನ ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಕೂಡ ಡಿ ಸಿ ಅವರು ಯಾಕೆ ಈ ಥರ ಆರ್ಡರ್ ಕೊಡ್ತಾ ಇದ್ದಾರೆ? ಲಾ ಆ್ಯಂಡ್ ಆರ್ಡ್ರನ್ನ ಮೇಂಟೈನ್ ಮಾಡಬೇಕಾದದ್ದು, ಕಾಪಾಡಬೇಕಾದದ್ದು. ಕೋಮು ಸಂಘರ್ಷಗಳು ಆಗಬಹುದು ಅನ್ನುವಂತಹ ಭೀತಿ ಮೈಸೂರು ಭಾಗದ ಜನತೆಯನ್ನ ಕೂಡ ಕಾಡ್ತಾ ಇದೆ. ಡಿಸಿ ಅದ್ಯಾವ ಮಾನದಂಡವನ್ನ ಇಟ್ಕೊಂಡು ಈ ಆದೇಶವನ್ನ ಹೊರಡಿಸಿದ್ರು ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಯಾರ ಅಂಡ್ರಲ್ಲಿ ಬರೋದು? ಪೊಲೀಸ್ ಇಲಾಖೆ ಅಂಡ್ರಲ್ಲಿ ಬರೋದು. ಪೊಲೀಸ್ ಇಲಾಖೆಯವರು ಕ್ಲೀನ್ ಆಗಿ ಹೇಳಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ, ಇದು ಬೇಡ ಈ ಹೆಜ್ಜೆ ಇಡೋದು ಅಂತ. ಆದರೂ ಅದನ್ನು ಮೀರಿ ಡಿಸಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ.